ಎಲ್ಲರಿಗೂ ನಮಸ್ಕಾರ. ಬೆಂಗಳೂರನ್ನ ಭಾರತದ ಸಿಲಿಕಾನ್ ವ್ಯಾಲಿ ಅಂತ ಕರೀತಾರೆ ಅಲ್ವಾ? ಆದ್ರೆ ಕರ್ನಾಟಕದ ನಿಜವಾದ ವೈಜ್ಞಾನಿಕ ಕಥೆ ಅದಕ್ಕಿಂತ ತುಂಬಾ ಹಳೇದು ಮತ್ತೆ ತುಂಬಾನೇ ಆಳವಾದದ್ದು. ಹಾಗಿದ್ರೆ ಬನ್ನಿ, ಇವತ್ತ ನಾವು ಆ ಕಥೆಯನ್ನ ಅಂದ್ರೆ ತಂತ್ರಜ್ಞಾನ ಮತ್ತು ನಾವೀನ್ಯತೆಯ ತೊಟ್ಟಿಲಾದ ಕರ್ನಾಟಕದ ಪರಂಪರೆಯನ್ನ ಒಮ್ಮೆ ನೋಡೋಣ. ಕರ್ನಾಟಕ ಅಂದ ತಕ್ಷಣ ನಮ್ಮ ತಲೆಗೆ ಬರೋದೆ ಬೆಂಗಳೂರಿನ ದೊಡ್ಡ ದೊಡ್ಡ ಐಟಿ ಪಾರ್ಕ್ಗಳು. ಆದ್ರೆ ಈ ಒಂದು ಗುರುತು ಈ ರಾಜ್ಯದ ಬೃಹತ್ ಕೊಡುಗೆಗಳ ಒಂದು ಸಣ್ಣ ಭಾಗ ಅಷ್ಟೇ. ಆ ಐಟಿ ಹಬ್ಬಿನ ಆಚೆ ದಶಕಗಳಷ್ಟು ಹಳೆಯದಾದ ಒಂದು ಅದ್ಭುತವಾದ ನಾವೀನ್ಯತೆಯ ಕಥೆಯಿದೆ. ಬನ್ನಿ ಆ ಕಥೆಯ ಆಳಕ್ಕೆ ಇಳಿದು ನೋಡೋಣ. ಸರಿ, ನಮ್ಮ ಈ ಪಯಣವನ್ನ ಕರ್ನಾಟಕದ ನಾವೀನ್ಯತೆಯ ಮೊದಲ ಸ್ತಂಭದಿಂದ ಶುರು ಮಾಡೋಣ. ಅದೇ ರಾಷ್ಟ್ರ ನಿರ್ಮಾಣ್. ಇದು ಬರೀ ಕಟ್ಟಡಗಳ ಕಥೆಯಲ್ಲ, ಬದಲಿಗೆ ಒಬ್ಬ ದಾರ್ಶನಿಕನ ಪರಂಪರೆ ಮತ್ತೆ ನಮ್ಮ ದೇಶದ ಅಡಿಪಾಯವನ್ನೇ ಗಟ್ಟಿಗೊಳಿಸಿದ ಎಂಜಿನಿಯರಿಂಗ್ನ ಕಥೆ. ಈ ಕಥೆಯ ಕೇಂದ್ರಬಿಂದು ಯಾರು ಅಂದ್ರೆ ಭಾರತೀಯ ಎಂಜಿನಿಯರಿಂಗ್ನ ಪಿತಾಮಹ ಅಂತಾನೆ ಪ್ರಸಿದ್ಧರಾದ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ. ಕರ್ನಾಟಕವು ದೇಶಕ್ಕೆ ಕೊಟ್ಟ ಈ ಮಹಾಂಚೇತನದ ದೃಷ್ಟಿ ಮತ್ತು ಕೆಲಸಗಳು ಇವತ್ತಿಗೂ ನಮ್ಗೆಲ್ಲ ಸ್ಫೂರ್ತಿ. ಅವರ ಮೊದಲ ಪ್ರಮುಖ ಆವಿಷ್ಕಾರಗಳಲ್ಲಿ ಒಂದು ಆಟೋಮ್ಯಾಟಿಕ್ ವಾಟರ್ ಗೇಟ್ ಸಿಸ್ಟಮ್. ಯೋಚನೆ ಮಾಡಿ, ಆ ಕಾಲದಲ್ಲಿ ಡ್ಯಾಂಗಳಲ್ಲಿ ನೀರಿನ ಮಟ್ಟವನ್ನ ಕಂಟ್ರೋಲ್ ಮಾಡೋದು ಎಷ್ಟು ದೊಡ್ಡ ಸವಾಲಾಗಿರಬೇಕು. ಈ ಟೆಕ್ನಾಲಜಿ ನೀರಿನ ಮಟ್ಟವನ್ನ ಆಟೋಮ್ಯಾಟಿಕ್ ಆಗಿ ನಿಯಂತ್ರಿಸಿ ಪ್ರವಾಹದಂತಹ ಅನಾಹುತಗಳನ್ನೇ ತಡೆಯಿತು. ಇದು ಇಡೀ ಜಗತ್ತಿನ ವಾಟರ್ ಮ್ಯಾನೇಜ್ಮೆಂಟ್ಗೆ ಒಂದು ಹೊಸ ಮಾಡೆಲ್ ಆಯಿತು. ಅವರ ಇನ್ನೊಂದು ಕ್ರಾಂತಿಕಾರಿ ಕೊಡುಗೆ ಅಂದ್ರೆ ಸ್ಟೀರಿಯೋಟೋಪಿಕ್ ಕಾಂಕ್ರೀಟ್ ಪ್ಲಗ್ ಟೆಕ್ನಾಲಜಿ. ಹಳೆಯ ಕನ್ಸ್ಟ್ರಕ್ಷನ್ ವಿಧಾನಗಳಿಗೆ ಹೋಲಿಸಿದ್ರೆ ಈ ಒಂದು ತಂತ್ರ ಇಂಡಸ್ಟ್ರಿಯಲ್ ಬಿಲ್ಡಿಂಗ್ಗಳನ್ನ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಮತ್ತು ಹೆಚ್ಚು ಬಾಳಿಕೆ ಬರೋ ಹಾಗೆ ಮಾಡ್ತು. ಇದು ಮಾಡರ್ನ್ ಸಿವಿಲ್ ಇಂಜಿನಿಯರಿಂಗ್ಗೆ ಹಾಕಿದ ಒಂದು ಭದ್ರ ಬುನಾದಿ ಅಂತಾನೆ ಹೇಳ್ಬೋದು. ಅವರ ಜೀವನದ ದಾರಿ ಒಂದು ಇನ್ಸ್ಪೈರಿಂಗ್ ಕಥೆ. ಅವರ ಜನನದಿಂದ ಶುರುವಾಗಿ ನಾವೀನ್ಯತೆಯ ಒಂದು ಹೊಸ ಯುಗವನ್ನೇ ಸೃಷ್ಟಿಸಿ ಕೊನೆಗೆ ಅವರ ಜನ್ಮದಿನವನ್ನ ರಾಷ್ಟ್ರೀಯ ಎಂಜಿನಿಯರ್ ದಿನ ಅಂತ ಇಡೀ ದೇಶ ಆಚರಿಸುತ್ತೆ. ಇದೇ ಅವರ ಪರಂಪರೆಯ ಶಾಶ್ವತ ಪ್ರಭಾವಕ್ಕೆ ಸಾಕ್ಷಿ. ನೋಡಿ, ಈ ಒಂದು ಮಾತು ಎಲ್ಲವನ್ನೂ ಹೇಳುತ್ತೆ. ಅವರ ಪರಂಪರೆ ಕೇವಲ ಒಬ್ಬ ವ್ಯಕ್ತಿಯ ಸಾಧನೆಯಾಗಿ ಉಳಿದಿಲ್ಲ, ಅದು ಇಡೀ ಭಾರತದ ಟೆಕ್ನಿಕಲ್ ಕೆಪಾಸಿಟಿ ಮತ್ತು ಯೋಚನಾ ಲಹರಿಯ ಸಂಕೇತವಾಗಿದೆ. ಸರಿ, ಭೂಮಿಯ ಮೇಲೆ ಅಡಿಪಾಯ ಹಾಕಿದ್ದಾಯ್ತು. ಈಗ ಬನ್ನಿ ನಕ್ಷತ್ರಗಳ ಕಡೆಗೆ ಹೋಗೋಣ. ಭಾರತದ ಬಾಹ್ಯಾಕಾಶ ಕನಸುಗಳ ಹೃದಯ ಭಾಗದಲ್ಲಿ ಕರ್ನಾಟಕ ಹೇಗೆ ಮಿಡಿಯುತ್ತಿದೆ ಅಂತ ಈಗ ನೋಡೋಣ. ಹೌದು, ಕರ್ನಾಟಕದ ರಾಜಧಾನಿ ಬೆಂಗಳೂರು ಭಾರತದ ಸ್ಪೇಸ್ ಡ್ರೀಮ್ಸ್ನ ಸೆಂಟರ್. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂದ್ರೆ ನಮ್ಮ ಇಸ್ರೋದ ಟೆಕ್ನಿಕಲ್ ಹಾರ್ಟ್ ಇರೋದೇ ಇಲ್ಲಿ. ಇಸ್ರೋದ ಸಾಧನೆಗಳು ನಿಜಕ್ಕೂ ಐತಿಹಾಸಿಕ. ಒಂದೇ ಲಾಂಚ್ನಲ್ಲಿ ಹಲವಾರು ಸ್ಯಾಟಿಲೈಟ್ಗಳನ್ನ ಆರ್ಬಿಟ್ಗೆ ಕಳಿಸೋ ಟೆಕ್ನಾಲಜಿ, ಇಡೀ ಜಗತ್ತೇ ಬೆರಗಾಗೋ ಹಾಗೆ ಚಂದ್ರನ ಸೌತ್ ಪೋಲ್ನಲ್ಲಿ ಲ್ಯಾಂಡ್ ಆದ ಚಂದ್ರಯಾನ, ಮತ್ತೆ ಮೊದಲನೇ ಪ್ರಯತ್ನದಲ್ಲೇ ಮಂಗಳನ ಕಕ್ಷೆಯನ್ನ ತಲುಪಿದ ಮಂಗಳಯಾನ. ಪ್ರತಿಯೊಂದ ಸಾಧನೆಯೂ ಭಾರತದ ಸಾಮರ್ಥ್ಯಕ್ಕೆ ಒಂದು ಗ್ಲೋಬಲ್ ಸೀಲ್ ಹಾಕಿದೆ. ಆದ್ರೆ ಎಲ್ಲಕ್ಕಿಂತ ಆಶ್ಚರ್ಯದ ವಿಷಯ ಅಂದ್ರೆ ಮಂಗಳಯಾನ ಮಿಷನ್ನ ಖರ್ಚು. ಇದು ಹಾಲಿವುಡ್ನಲ್ಲಿ ಮಂಗಳ ಗ್ರಹದ ಬಗ್ಗೆ ತೆಗೆಯೊಂದು ಸಿನಿಮಾದ ಬಜೆಟ್ಗಿಂತಾನೂ ಕಡಿಮೆ ಇತ್ತು. ಇದು ಭಾರತದ ಕಡಿಮೆ ಖರ್ಚು ಹೆಚ್ಚಿನ ಗುಣಮಟ್ಟದ ಇನ್ನೋವೇಷನ್ಗೆ ಜಗತ್ತಿನಾದ್ಯಂತ ಮೆಚ್ಚುಗೆ ತಂದುಕೊಡ್ತು. ನೋಡಿ, ಈ ಮಾತು ಇಸ್ರೋದ ಮಹತ್ವವನ್ನ ಎಷ್ಟು ಸುಂದರವಾಗಿ ಹೇಳುತ್ತೆ. ಇದು ಬರೀ ಒಂದು ರಿಸರ್ಚ್ ಸಂಸ್ಥೆಯಲ್ಲ, ಬದಲಾಗಿ ಕೋಟ್ಯಾಂತರ ಭಾರತೀಯರ ಆತ್ಮವಿಶ್ವಾಸ, ನಮ್ಮೆಲ್ಲರ ಹೆಮ್ಮೆಯ ಸಂಕೇತ. ದೊಡ್ಡ ದೊಡ್ಡ ಮೆಷಿನ್ಗಳು, ರಾಕೆಟ್ಗಳು ಇವೆಲ್ಲದರ ಆಚೆ ಕರ್ನಾಟಕದ ನಾವೀನ್ಯತೆಯ ಆತ್ಮ ಇರೋದು ಮಾನವೀಯತೆಯಲ್ಲಿ. ನಮ್ಮ ಮೂರನೇ ಸ್ತಂಭ ಆರೋಗ್ಯ ಮತ್ತು ಮಾನವ ಕಲ್ಯಾಣಕ್ಕಾಗಿ ಮಾಡಿದ ಪ್ರಗತಿಯ ಬಗ್ಗೆ. ಹೆಲ್ತ್ ಕೇರ್ ವಿಷಯದಲ್ಲಿ ಕರ್ನಾಟಕ 2 ಪ್ರಮುಖ ರಂಗಗಳಲ್ಲಿ ಲೀಡರ್ಶಿಪ್ ತಗೊಂಡಿದೆ. ಒಂದು, ಫಿಸಿಕಲ್ ಹೆಲ್ತ್ನಲ್ಲಿ HIV/AIDS ವಿರುದ್ಧದ ಹೋರಾಟ. ಮತ್ತೊಂದು, ಮೆಂಟಲ್ ಹೆಲ್ತ್ನಲ್ಲಿ ನಿಮ್ಹಾನ್ಸ್ನಂತಹ ಅದ್ಭುತ ಸಂಸ್ಥೆಗಳ ಸ್ಥಾಪನೆ. ಇದು ದೇಹ ಮತ್ತು ಮನಸ್ಸು ಎರಡರ ಆರೋಗ್ಯಕ್ಕೂ ಸಮಾನ ಪ್ರಾಮುಖ್ಯತೆ ನೀಡಿದ್ದರ ಸಂಕೇತ. HIV/AIDS ಬಗ್ಗೆ ಜನರಲ್ಲಿ ಭಯ ಮತ್ತು ತಪ್ಪು ತಿಳುವಳಿಕೆ ತುಂಬಿದ್ದ ಕಾಲದಲ್ಲಿ ಕರ್ನಾಟಕ ಒಂದು ಧೈರ್ಯದ ಹೆಜ್ಜೆ ಇಡ್ತು. ಭಾರತದಲ್ಲೇ ಮೊದಲಿಗರಾಗಿ ಆಂಟಿರೆಟ್ರೋವೈರಲ್ ಥೆರಪಿ ಅಂದ್ರೆ ART ಸೆಂಟರ್ಗಳನ್ನ ಸ್ಥಾಪಿಸಿ ಸೋಂಕಿತರಿಗೆ ಉಚಿತ ಮತ್ತು ಗೌರವಯುತ ಚಿಕಿತ್ಸೆ ಕೊಟ್ಟು ಮಾದರಿಯಾಯಿತು. ಈ ಸಾರ್ವಜನಿಕ ಆರೋಗ್ಯ ಉಪಕ್ರಮದ ಮಹತ್ವವನ್ನ ಈ ಮಾತುಗಳು ಸ್ಪಷ್ಟವಾಗಿ ಹೇಳುತ್ತವೆ. ಇದು ಕೇವಲ ಒಂದು ಮೆಡಿಕಲ್ ಪ್ರೋಗ್ರೆಸ್ ಆಗಿರಲಿಲ್ಲ, ಬದಲಿಗೆ ಮಾನವೀಯತೆಯ ದೃಷ್ಟಿಯಿಂದ ಒಂದು ದೊಡ್ಡ ಹೆಜ್ಜೆಯಾಗಿತ್ತು. ದೈಹಿಕ ಆರೋಗ್ಯದಷ್ಟೇ ಮಾನಸಿಕ ಆರೋಗ್ಯ ಕೂಡ ಮುಖ್ಯ ಅನ್ನೋದನ್ನ ಅರ್ಥ ಮಾಡಿಕೊಂಡ ಕರ್ನಾಟಕ ಬೆಂಗಳೂರಿನಲ್ಲಿ ನಿಮ್ಹಾನ್ಸ್ ಸಂಸ್ಥೆಯನ್ನ ಸ್ಥಾಪಿಸಿತು. ಇದು
ನಮ್ಮ ದೇಶದ ಹೆಮ್ಮೆಯ ಸಂಸ್ಥೆಯಾಗಿ ಮೆಂಟಲ್ ಹೆಲ್ತ್ ಕ್ಷೇತ್ರದಲ್ಲಿ ಬೆಳೆದಿದೆ. ನಿಮ್ಹ್ಯಾನ್ಸ್ನ ಸಕ್ಸಸ್ ಹಿಂದಿರೋದು ಅದರ ತ್ರಿವಳಿ ಧ್ಯೇಯ, ಅಂದ್ರೆ ರೋಗಿಗಳಿಗೆ ಬೆಸ್ಟ್ ಟ್ರೀಟ್ಮೆಂಟ್ ಕೊಡೋದು, ರಿಸರ್ಚ್ ಮೂಲಕ ಜ್ಞಾನದ ಗಡಿಗಳನ್ನ ವಿಸ್ತರಿಸೋದು ಮತ್ತೆ ಮುಂದಿನ ಜನರೇಷನ್ನ ಎಕ್ಸ್ಪರ್ಟ್ಗಳಿಗೆ ಟ್ರೈನಿಂಗ್ ಕೊಡೋದು. ಈ ಒಂದು ಕಂಪ್ಲೀಟ್ ವಿಷನ್ ಇದನ್ನ ಏಷ್ಯಾದಲ್ಲಿ ಒಂದು ಪ್ರಮುಖ ಕೇಂದ್ರವನ್ನಾಗಿ ಮಾಡಿದೆ. ಹಾಗಾದ್ರೆ ಈ ಎಲ್ಲಾ ಇನ್ನೋವೇಷನ್ಗಳನ್ನ ಒಟ್ಟಿಗಿಟ್ಟು ನೋಡಿದಾಗ ಕರ್ನಾಟಕದ ನಿಜವಾದ ಚಿತ್ರಣ ಏನು? ಇದು ನಿಜವಾಗ್ಲೂ ಕೇವಲ ಒಂದು ಐಟಿ ನಗರನಾ ಅಥವಾ ಅದಕ್ಕಿಂತ ಏನಾದ್ರೂ ಹೆಚ್ಚಿದೆಯಾ? ನೋಡಿ, ಈ ಟೇಬಲ್ ಎಲ್ಲವನ್ನ ಸಂಕ್ಷಿಪ್ತವಾಗಿ ಹೇಳುತ್ತೆ. ಎಂಜಿನಿಯರಿಂಗ್ನಲ್ಲಿ ವಿಶ್ವೇಶ್ವರಯ್ಯನವರಿಂದ ಆಧುನಿಕ ಭಾರತಕ್ಕೆ ಅಡಿಪಾಯ ಸಿಕ್ತು, ಬಾಹ್ಯಾಕಾಶದಲ್ಲಿ ಇಸ್ರೋದಿಂದ ರಾಷ್ಟ್ರೀಯ ಆತ್ಮವಿಶ್ವಾಸ ಬಂತು, ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಎಆರ್ಟಿ ಮತ್ತು ನಿಮ್ಹ್ಯಾನ್ಸ್ನಿಂದ ಮಾನವ ಕಲ್ಯಾಣ ಆಯಿತು. ಇವು ಕರ್ನಾಟಕದ ನಿಜವಾದ ಕೊಡುಗೆಗಳು. ಸೊ ಕೊನೆಗೆ ಸ್ಪಷ್ಟವಾಗೋದೇನು ಅಂದ್ರೆ, ಕರ್ನಾಟಕದ ಕಥೆ ಬರೀ ಐಟಿಗೆ ಸೀಮಿತವಾಗಿಲ್ಲ. ಇದು ಆವಿಷ್ಕಾರಗಳ ನೆಲೆ, ವಿಜ್ಞಾನಿಗಳ ಭೂಮಿ ಮತ್ತು ಮಾನವೀಯತೆಯ ಪ್ರಗತಿಗೆ ನಿರಂತರವಾಗಿ ಕೊಡುಗೆ ನೀಡ್ತಾ ಇರೋ ಒಂದು ಮಹಾನ್ ರಾಜ್ಯ. ಹಾಗಾದ್ರೆ ಒಂದು ಕೊನೆಯ ಪ್ರಶ್ನೆ. ಇಂತಹ ಶ್ರೀಮಂತ ಪರಂಪರೆ ಇರೋ ಕರ್ನಾಟಕ ಭಾರತದ ಮುಂದಿನ ಮಹಾನ್ ಆವಿಷ್ಕಾರದ ತವರಾಗುತ್ತಾ? ಏನಂತೀಯಾ? ಇದಕ್ಕೆ ಕಾಲವೇ ಉತ್ತರಿಸಬೇಕು. ನಮ್ಮೊಂದಿಗೆ ಈ ಪಯಣದಲ್ಲಿ ಭಾಗಿಯಾದಕ್ಕಾಗಿ ಧನ್ಯವಾದ.